ಅದೇ ಇವತ್ತು ನಡೆದ ಮತ ಎಣಿಕೆ ಕಾರ್ಯದಲ್ಲಿ ರಾಜಾಜಿನಗರದಿಂದ BJP ವಿಜಯ ಗಳಿಸಿದೆ. ಸುಮಾರು 8,060 ಮತಗಳ ಅಂತರದಿಂದ ಜಯ ಗಳಿಸಿದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ BJPಯನ್ನು ಆಶೀರ್ವಾದ ಮಾಡಿರುವ ರಾಜಾಜಿನಗರದ ಎಲ್ಲ ಮತದಾರ ಬಂಧುಗಳಿಗೆ, ಆತ್ಮೀಯ ಮತದಾರರಿಗೆ ಮತ್ತು ಈ ವಿಜಯಕ್ಕೋಸ್ಕರ ಹಗಲು ರಾತ್ರಿ ಶ್ರಮಿಸಿರುವ ಎಲ್ಲ ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಈ ಒಂದು ಋಣವನ್ನು ತೀರಿಸುವ ಕೆಲಸವನ್ನು ಪ್ರತಿ ಕ್ಷಣ ಮಾಡಬೇಕಾಗಿದೆ, ಪ್ರತಿದಿನ ಮಾಡಬೇಕಾಗಿದೆ. ಆ ಕಾರ್ಯವನ್ನು ನಾನು ಚಾಚು ತಪ್ಪದೆ ಮಾಡ್ತೀನಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟ. ರಾಜ್ಯದಲ್ಲಿ ಚುನಾವಣೆ ಫಲಿತಾಂಶ ಬಿಜೆಪಿಗೆ ಹಿನ್ನಡೆಯಾಗಿದೆ. ನಾವು ಅಂದ್ಕೊಂಡಂಗೆ ಇದು ಚುನಾವಣಾ ಫಲಿತಾಂಶ ಬಂದಿಲ್ಲ, ಭಾಳ ಹಿನ್ನಡೆ ಆಗಿದೆ. ಅದರಲ್ಲೂ ಕೂಡ ನಮ್ಮ ಭಾಳ ಪ್ರಮುಖ ಕ್ಷೇತ್ರಗಳಲ್ಲೇ ಭಾಳ ಹಿನ್ನಡೆ ಆಗಿರೋದು ಮನಸ್ಸಿಗೆ ಭಾಳ ಒಂಥರ ಬೇಸರ ಆಗ್ತದೆ. ಸೊ ಎಲ್ಲರೂ ಕೂಡ ಹಿರಿಯರು ಕೂತ್ಕೊಂಡು ಯಾಕೆ ಹೀಗಾಯಿತು, ನಮ್ಮ ಎಕ್ಸ್ಪೆಕ್ಟೇಷನ್ ಥರ ಯಾಕೆ ಬಂದಿಲ್ಲ ಅನ್ನೋದನ್ನ ನಾವು ಕೂತ್ಕೊಂಡು ಒಂದು ಅವಲೋಕನ ಮಾಡ್ತೀವಿ. ನಾವು ಜಿಲ್ಲೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದನ್ನು ಅವಲೋಕನ ಮಾಡೋ ಅಗತ್ಯ ಇದೆ. ಅದನ್ನು ನಾವೆಲ್ಲರೂ ಕೂಡ ಪ್ರಮುಖರು ಕೂತ್ಕೊಂಡು ಮಾಡ್ತೀವಿ. ಸುರೇಶ್ ಕುಮಾರ್ ಅವ್ರಿಗೂ ಸಹ ಟಿಕೆಟ್ ಕೊಡೋದಕ್ಕೆ ಸಾಕಷ್ಟು ಸತಾಯಿಸಿ ಕೊಟ್ಟರು. ಟಿಕೆಟ್ ಅದು ನನಗನ್ಸುತ್ತೆ ಅಲ್ಲ, ಅದು ಮಾಧ್ಯಮದಲ್ಲಿ ಬರ್ತಾ ಇದ್ದಿದ್ದರಲ್ಲಿ ಸತಾಯಿಸಿ ಅನಿಸ್ತು. ಸೊ ನನಗನ್ಸು ಎಲ್ಲೂ ಕೂಡ ನಮ್ಮ ನಾಯಕರು ಯಾರು ಕೂಡ, ಪ್ರಮುಖರು ಯಾರು ಕೂಡ ಕೊಡೋದಿಲ್ಲ ಅಂತ ಹೇಳಿರಲಿಲ್ಲ. ಆ ರೀತಿ ಒಂದು ಮಾಹಿತಿ ವರ್ತಮಾನ ಬರ್ತಾ ಇತ್ತು, ಕೊನೆಗೆ ಅನೌನ್ಸ್ ಆಗಿದೆ. ಥ್ಯಾಂಕ್ ಯು ಸರ್.